ಸರ್ 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 ನಮಸ್ಕಾರ. ಕಾಫಿ ಡೇ ಡ್ರೀಮ್ ಮುಗೀತು. ಹೋಗಿ ಕೆಲಸ ಮಾಡೋಗಲೇ. ಓ ಬ್ರಹ್ಮ ಬಿಟ್ಬಿಡ್ತೀವಾ? ಜಾಗ ಹೋಗಿ ಇದೇ ಸ್ಟೈಲ್ ಕಸ್ಟಮರ್ಸ್ ಕಡೆ ತೋರ್ಸೋಗು. ಬಡ್ಡಿ ಮಗ ಕನ್ಸಲ್ಲಿ ನಾನು ನೀರಾಗಕ್ಕೂ ಬಿಡವಪ್ಪ. ಇರಲಿ, ಏನು ಮಾಡೋದು, ಎಲ್ಲ ನಮ್ಮ ಮನೆ ಬರ. ಟುಮಾರೋ. ಓಕೆ ಓಕೆ. ರಿಷಿ, ಅದು ಟೇಬಲ್ ಹಂಗೆ ಕ್ಲೀನ್ ಮಾಡ್ತಿದ್ರೆ ಸೌದೋಗುತ್ತೆ. ಹೋಗಿ ಬೇರೆ ಟೇಬಲ್ ಕ್ಲೀನ್ ಮಾಡಪ್ಪ. ಹೋಗೋ, ಹೋಗಿ ಕೆಲಸ ಮಾಡಲು. ಡೋಂಟ್ ಅಂಡರ್ಎಸ್ಟಿಮೇಟ್ ದ ಪವರ್ ಆಫ್ ರಿಷಿ. ಅಪ್ಪ ತಂದೆ ಹೇಳಪ್ಪ ಮುಂದೆ. ಏನಿಲ್ಲ, ಹೋಗಪ್ಪ. ಓಹ್, ಗಂಟೆ 9. ನಮ್ಮ ಶ್ರೀ ಬರೋ ಟೈಮ್ ಆಯ್ತಲ್ಲ. ಮೋಸ್ಟ್ಲಿ ಇರ್ಬೋದಾ? ಮೋಸ್ಟ್ಲಿ ಬಂದು ಅನ್ಸುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ರೋ. ಗುನುಗುನುಗುವ ಹಾಡಿನಂತೆ ಎದೆಯೊಳಗಡೆ ನೀನು ನಿಲ್ಲುತ್ತೆ. ಬದಿ ಸರಿಸಿದೆ ಬೇರೆ ಚಾತೆ, ನನ್ನ ಜಗವಿನ್ನು ನೀನೆಯಂತೆ. ಈ ಜೊತೆ ಇರುವಾಗ ಯಾಕೆ ನಂಗೆ ಹೀಗೆ ಎಲ್ಲವ ಗೆಲ್ಲುವಂತ ಹುಮ್ಮಸ್ಸು. ಈ ಪರಿ ಶರಣಾದೆ ನಾನು ನಿಂಗೆ, ಅದು ಯಾಕೋ ಅದು ಯಾಕೋ. ಇವತ್ತು ನಿಮ್ಮ ಬರ್ಡೇನಾ? ಇಲ್ವಲ್ಲ. ಮತ್ತೆ ನಿಮ್ಮ ಹುಡುಗಿ ಬರ್ಡೇನಾ? ಇಲ್ವಲ್ಲ. ಮತ್ತೆ ಯಾಕಲ್ಲ ಇಷ್ಟು ರೆಡಿಯಾಗಿ ಬಂದಿದೀಯಾ? ರಿಷಿ, 3 ತಿಂಗಳಿಂದ ನೋಡ್ತಿದ್ದೀನಿ. ಕಾಫಿ ಕೊಡ್ತೀಯಾ ಬರ್ತೀಯಾ, ಕೊಡ್ತೀಯಾ ಬರ್ತೀಯಾ, ಕೊಡ್ತೀಯಾ ಬರ್ತೀಯಾ. ನಿನ್ನೆಲ್ಲ ಹೊರತಾಗ್ತಿಲ್ಲಪ್ಪ ನನಗೆ. ಮಮ್ಮ, ಕಾಫಿ ಕೊಡೋದ್ರಲ್ಲಿರೋ ಮಜಾ ಬೇರೆ ಯಾವುದ್ರಲ್ಲೂ ಇಲ್ಲ ಕಣ. ಇವತ್ತು ಅವಳಿಗೆ ನಾನು ಪ್ರಪೋಸ್ ಮಾಡೇ ಮಾಡ್ತೀನಿ. ಅವಳು ನನ್ನ ಲವ್ನ ಎಕ್ಸೆಪ್ಟ್ ಮಾಡೇ ಮಾಡ್ತಾಳೆ. ಓಹೋ, ತಾವು ಎಕ್ಸಾಮ್ ಬರೀತಿದ್ದೀರಾ? ಆಲ್ ದಿ ಬೆಸ್ಟ್ ಆಫ್ ಲಕ್ ಮಾ, ಪಾಸ್ ಆಗು. ಸರಿ 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 ಸರಿ, ಅವಳು ಬಂದು ಕಳ್ಸೋ. ಶ್ರೀ,
ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಓನ್ಲಿ 2 ಮಿನಿಟ್ಸ್. ಪ್ರಪಂಚದಲ್ಲಿ ಮೊದಲನೇದಾಗಿ ಪ್ರೀತಿ ಸಿಕ್ಕಿದ್ದು ತಂದೆ ತಾಯಿಯಿಂದ ಮಾತ್ರ. ಮತ್ತೆ ಆ ಪ್ರೀತಿ ನೋಡಿದ್ದು ನಿನ್ನಿಂದ ಶ್ರೀ. ಈ ಕಾಫಿ ಶಾಪ್ ನನ್ನ ಮನೆ ಇದ್ದಂಗೆ, ಬಟ್ ಆದರೆ ಈ ಮನೆಗೆ ಪ್ರೀತಿ ತುಂಬಿದ್ದೆ ನೀನು ಶ್ರೀ. ನೀನು ಹೋಗ್ಬೇಕಾದ್ರೆ, ನೀನು ಬರಬೇಕಾದ್ರೆ, ನೀನು ಕಾಫಿ ಕುಡಿಬೇಕಾದ್ರೆ ಅನುಕ್ಷಣನೂ ಪ್ರೀತಿ ನೋಡಿದೆ ಶ್ರೀ. ಆ ಭಗವಂತನ ಕೇಳ್ಕೊಳ್ಳೋದು ಒಂದೇ, ಮತ್ತೆ ಹೋಗಿರೋ ಪ್ರೀತಿನ ನನಗೆ ನಿಮ್ಮಿಂದ ಸಿಗುತ್ತಾ ಶ್ರೀ. ಐ ಲವ್ ಯು. ಇಡಿಯಟ್. ನನ್ನ ಪ್ರೀತಿ ಕುಸುರಿ ಚೂರಾಯ್ತು, ಚೂರಾದ ಬರದಿ ಬಯಲಾಯ್ತು, ಬಯಲಾದ ಕಣ್ಣ ಹನಿ ಕೂಡಿಡಲೆ, ಕೂಡಿಟ್ಟ ಕನಸು ಕರಗೋಯ್ತು, ಕರಗೋದ ಹೃದಯ ಸಾವಾಯ್ತು, ಸಾವಲ್ಲು ಸುಖವೊಂದನು ನಾ ಹೊಸೆಯಲೇ, ಹೊಸೆದಂತ ಭೂಮಿ ಹದವಾಯ್ತು, ಹದವಾದ ಬೆಳೆಯು ಬೆಳೆದೋಯ್ತು, ಬೆಳೆದೋದ ಪ್ರೀತಿ ತೆನೆ ಬರಿದಾಯಿತೆ. ಬರಿ ಭಾವನೆ ಹರೆಯಾತನೆ, ಸುರು ಮಳೆಯದೆ ಸಂಪಾದನೆ, ಸಂಪಾದನೆ ಸಂವೇದನೆ, ಕಣ್ಣೀರಿನ ಸಂಭಾವನೆ, ಸಂಭಾವ ಚಲುವೆಯೇ ಅವಳು, ಅವಳನ್ನೇ ಕಳೆದೋದಳು. ನನ್ನ ಪ್ರೀತಿ ಕುಸುರಿ ಚೂರಾಯ್ತು, ಚೂರಾದ ವರದಿ ಬಯಲಾಯ್ತು, ಬಯಲಾದ ಕಣ್ಣ ಹನಿ ಕೂಡಿಡಲೇ. ಎಲ್ಲಮ್ಮ ಇಷ್ಟೊತ್ತಾಯ್ತು ಇನ್ನೂ ಬರಲಿಲ್ಲ. ಸರಿ. ಸಿಕ್ಕ ಬಿಡ ಅಂತ ಸಿಕ್ಕ ಇಸ್ತ್ರಿ ಅಂದ್ರೆ ಇಸ್ತ್ರಿ ಅಂದ್ರೆ ನೀವಲ್ಲ, ನಾನೇ. ಫೋಟೋದಾಗ ಹೆಂಗದಿರ ಹಂಗ ಅದಿರ ನೋಡ್ರಿ, ಓಹೋ, ಮಸ್ತ್ ಅದಿರ. ಇವನೇನಾ? ಏನು ಸಂಬಂಧ ನಾ ಏನೇ ತಂದನ್ ಗೊತ್ತು, ನಮ್ಮ ಊರಿಂದ ಶೇಂಗಾ ಹೋಳ್ಗಿ. ಅಯ್ಯೋ ನೋಡಿಲ್ಲ, ಶೇಂಗಾ ಹೋಳ್ಗಿ ಉಂಡಿ ಎಲ್ಲ ತಂದೆನ. ನಿಂಗೆ ಗೊತ್ತ, ಎರಡು ದಿನ ನಿದ್ದೆ ಇಲ್ಲಂಗೆ ರಾತ್ರಿ ನಮ್ಮ ಅವನ ಬಾಜು ಕುಂದರ್ಸ್ಕೊಂಡು ಹೋಳ್ಗಿ ಲಡ್ಸಿದ್ದೆ. ನಮ್ಮ ಅವ್ವ ಹೆಂಗೆ ಬೈಲಿ ಗೊತ್ತೈತಿ ನನ್ನ, ಯಾರಿಗೂ ಮಾರ ಅದಕ್ಕೆ ಬೇಕು ನಿನಗೆ ಅಂತ. ನಮ್ಮ ಮಾವ ಕಳ್ಸಿದ್ ನಾನು ಅಲ್ಲಿಂದ ಗೊತ್ತು ನಿನಗೆ. ನಮ್ಮ ಊರಾಗ ನನ್ನ ಹನುಮೆ ಅಂತ ಕರೀತಾರೆ, ನಂದು ಹಳೆ ಹೆಸರು ಹನುಮಂತ ಅಂತ ಹೇಳಿ. ಎಲ್ಲರೂ ಕರೆದ ಅವನ ಎಲ್ಲ ತೆಗೆದು ಹೋಗ್ದು ಬಿಟ್ಟಾರ, ಎಲ್ಲ ಹನುಮೆ. ನಿಂಗೆ ಗೊತ್ತು, ನಮ್ಮ ಊರಾಗ ನಂದ ದೊಡ್ದು ಆಸ್ತಿ ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ಮಠ
ಏನು ಕಲ್ತೀನಿ ಅಂದಂಗೆ MA. ಎಮ್ಮಿ ಏ ನಾನು ಅದಾವ 30 ಎಮ್ಮೆ ಅದಾವ ನಾನು ಏ ಚಲೋ ಆತ್ ಬಿಡ ಹಂಗಾರ ಬಾ ಅಂದ್ರೆ ನಮ್ಮೂರ್ಗೆ ಅಪ್ಪ ಏನು ಹೇಳ್ತಿದ್ದಾನಪ್ಪ ಇನ್ನು. ಐ ಆಮ್ ನಾಟ್ ವರ್ಜಿನ್. ಹೇ ನಾನು ಶೀಲ್ವಂತೆ ಅಲ್ಲಪ್ಪ. ನೀನಂತಕ್ಕೆ ನೋಡಕ್ ಬಂದೆ ಅಯ್ಯವನ ನಿನ್ನ ಸಂಬಂಧ ನಮ್ಮ ಹೋಗು ತ್ರಾಸ ಕೊಟ್ನಲ್ಲ ನಾನು ತನಕ 2 ದಿನ ಎಲ್ಲ ಮಾಡಿಸ್ಕೊಂಡು ನಿನ್ನ ಸಂಬಂಧ ಬಂದಲ್ಲ ಅನ್ಕೊಂಡಿದ್ದಿಲ್ ಬಿಡು ನಾನು Hi, myself Akshay. Basically, I am a plan person. I am a maths lecturer. ನಂದೊಂದು ಸ್ವಂತ ಮನೆ ಇದೆ ಆ್ಯಂಡ್ ನನ್ನ ಸ್ಯಾಲರಿ ಬಂದುಬಿಟ್ಟು 12 lakhs per annum. What is a plus b whole square? A square plus b square plus 2ab. What is a minus b whole square? A square plus b square minus 2ab. ಅಪ್ಪ ದೇವ್ರೆ. Will you marry me? ಐ ಆಮ್ ನಾಟ್ ವರ್ಜಿನ್. Sorry. ಐ ಆಮ್ ನಾಟ್ ವರ್ಜಿನ್. ನಾನು ಒಳ್ಳೆ ಸಿಸ್ಟಮ್ ಅಂತ ಅಂದ್ಕೊಂಡಿದ್ದೆ ಬಟ್ ಸಿಸ್ಟಮ್ ತುಂಬ ವೈರಸ್ ಇವೆ ಅಂತ ನನಗೆ ಈಗ ಗೊತ್ತಾಯಿತು. ಐ ಆಮ್ ಲಿವಿಂಗ್ ನೌ ಬ್ಲಡಿ ಶೇಮ್. ಗೋ ವಾಟ್ ಎವರ್. I'm not virgin. What? I'm not virgin. It's okay, no problem. Even I am also not virgin. ಅದು ಈ ಜನ್ರೇಷನಲ್ಲಿ ಯಾರು ಕೂಡ ಇರ್ತಾರೆ ವರ್ಜಿನ್. ಮಾರ್ಕೆಟಲ್ಲಿ ಪ್ರತಿಯೊಂದು ರೋಜ್ಗೆ ಅದು ಇರೋರಿಗೂ ಮಾತ್ರ ವ್ಯಾಲ್ಯೂ. ಆ್ಯಂಡ್ ಫಾರ್ ಎವರ್ ಮದುವೆ ಆದಮೇಲೆ ನೀವು ಯಾವ ಬಾಯ್ ಫ್ರೆಂಡ್ ಜೊತೆ ಆದರೂ ಇರ್ಬೋದು. ಯಾಕಂದರೆ ನಾನು ನನ್ನ ಹಳೆ ಗರ್ಲ್ ಫ್ರೆಂಡ್ ಜೊತೆ ಇರ್ತೇನೆ. ಸ್ವಲ್ಪ ಎದ್ದೇಳ್ತೀರಾ? ನಾನಾ? ಈ ಕಡೆ ಬನ್ನಿ. ಕಡೆನಾ? ಎಣ್ಣೆ ಇದೆ, ಸಿಗರೇಟ್ ಇದೆ, ಈ ಒಂದು ಹುಡುಗಿ ಇದ್ರೆ ಮಾಮ. ಮಚ್ಚ ಅಲ್ಲಿ ನೋಡೋಲ್ಲ, ಸಖತ್ತಾಗಿದ್ದಾಳಲ್ಲೋ. ನೋಡ ಮಚ್ಚ, ಶ್ರೀ, ಐ ಲವ್ ಯು. ಆರ್ ಯು ಮ್ಯಾಡ್? ಇಷ್ಟೊತ್ತು ನಾನು ಹೇಳಿದ್ ಕೇಳಿಸ್ಕೊಂಡಿದ್ಯಾ ಅಲ್ವಾ? ಐ ಆಮ್ ನಾಟ್ ವರ್ಜಿನ್. ಯಾವ ಕ್ಯಾಟಗರಿನೋ? ಮಾರುತಿ ಕಾರ, ಆಸ್ತಿ ಇದ್ದವನ ಅಥವಾ ಮ್ಯಾಥಮೆಟಿಕ್ಸಾ? ನಾವು ಜೊತೆ ಮಾತಾಡಿರೋದು ನೀನು ನೋಡಿದ್ಯಾ, ಕೇಳಿಸ್ಕೊಂಡಿದ್ಯಾ? ಆದ್ರೂ ಐ ಲವ್ ಯು ಅಂತ ಹೇಳ್ತಿದ್ಯಾ? ನಿಂಗೆ ನನ್ನ ಆಸ್ತಿ ಬೇಕಾ ಅಥವಾ ಏನು ಬೇಕು? ನಿಮಗಿಂತ ರೇಪ್ ಮಾಡಿ ಹೋದವರೇ ಬೆಟರ್. ರೇಪ್ ಮಾಡಿ ಹೋಗ್ಬಿಡ್ತಾರೆ, ಬಟ್ ಪ್ರೀತಿ ನಂಬಿಕೆ ಅಂತ ಹೇಳಿ ಮೋಸ ಮಾಡೋರನ್ನ ನಂಬಾರ್ದು. ಈ ಸೊಸೈಟಿಯಲ್ಲಿ ಯಾರೂ ಒಳ್ಳೆಯವರಲ್ಲ, ಎಲ್ಲ ಕೆಟ್ಟವರು. ಇಲ್ಲಿ ಬದುಕೋಕ್ಕಿಂತ ಸಾಯೋದೇ ಮೇಲೆ. ನಿನಗೆ ನಿನ್ನ ಪ್ರೀತಿಗೆ ಹಾಗಾದ್ರೆ ಸತ್ತೋಗ್ಬಿಡು. ಇನ್ನ ಹಾಕಿದ್ಯಾ? ಒಂದಲ್ಲ ಒಂದಿನ ನಿನ್ನ ಅರ್ಥ ಮಾಡ್ಕೊಂಡು ಬಂದೇ ಬರ್ತೇನೆ ನಂಬಿಕೆ ತಾನೆ ಶ್ರೀ ಇಷ್ಟು ದಿನ ವೆಯ್ಟ್ ಮಾಡ್ತಿರೋದು.
ಇವಾಗ ಅರ್ಥ ಮಾಡ್ಕೊಂಡು ಸಿಕ್ಕಿದ್ಮೇಲೆ ಏನಕ್ಕೆ ದೂರ ಮಾಡ್ತಿದ್ಯಾ? ನನ್ನ ಯಾವ ಕೆಟಗರಿ ಅಂತ ಕೇಳಿದೆ ಅಲ್ವಾ? ಮನುಷ್ಯ ಅನ್ನೋದೇ ನನ್ನ ಕೆಟಗರಿ. ನಿಜವಾದ ಪ್ರೀತಿ ಮಾಡೋನು ಮನುಷ್ಯತ್ವ ನೋಡಿ ಪ್ರೀತಿ ಮಾಡ್ತಾನೆ ಹೊತ್ತು ಈ ಆಸ್ತಿ ಸ್ಟೇಟಸ್ ಬ್ಯಾಕ್ಗ್ರೌಂಡ್ ನೋಡಿ ಪ್ರೀತಿ ಮಾಡಲ್ಲ. ಈ ಆಸ್ತಿ ಪಾಸ್ತಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಮನುಷ್ಯತ್ವ ಉಸಿರಿರೋ ತನಕ ಇರುತ್ತೆ. The character will be there up to for last forever. ನಿಜವಾದ ಪ್ರೀತಿ ಹೇಗಿರುತ್ತೆ ಗೊತ್ತಾ ಶ್ರೀ? ನಿಮ್ಮ ತಂದೆನ ಕೇಳು, ಹೇಳ್ತಾರೆ. ನಿಮ್ಮ ತಾಯಿನ ನೋಡು, ಗೊತ್ತಾಗುತ್ತೆ. ನಿಮ್ಗೋಸ್ಕರ ಮನ್ಸಲ್ಲಿ ಗುಡಿನೇ ಕಟ್ಟಿದ್ದೀನಿ. ಯಾರೋ 1,00,000 ಜನ ಹುಡುಗರನ್ನ ನೋಡಿ ಎಲ್ಲರೂ ಅದೇ ಥರ ಇರ್ತಾರೆ ಅನ್ಕೋಬೇಡ ಶ್ರೀ. ಅದ್ರಲ್ಲಿ 1,000 ಜನ ಒಳ್ಳೆಯವ್ರು ಇದ್ದೇ ಇರ್ತಾರೆ. ಶ್ರೀ ಒಂದೇ ಒಂದು ಚಾನ್ಸ್ ಕೊಡು ಶ್ರೀ, ಒಂದೇ ಒಂದು ಚಾನ್ಸ್. ಪ್ರೀತಿಯನ್ನು ಮನೆ ಕಟ್ಟಿದ್ರಲ್ಲಿ ನಿನ್ನ ರಾಣಿ ಥರ ನೋಡ್ಬೇಕು. ಇಷ್ಟು ಹೇಳಿದ್ಮೇಲೂ ನನಗಿಷ್ಟ ಆಗಲಿಲ್ಲ ಅಂದರೆ ಐಮ್ ಸಾರಿ. ರಿಷಿ, will you marry me? You are the good choice to me. ಬಾರೋ ನಿಮ್ಮ ಅಣ್ಣ ತಮ್ಮ ಇಬ್ರು ಇಲ್ಲೇ ಇದ್ದಾರೆ. ಬಾ. ಲೇ ಚಿನ್ನ, ನೀ ಸಾಯಕ್ಕೂ ಮುಂಚೆ ನಿನಗೊಂದು ಗುಡ್ ನ್ಯೂಸ್ ಹೇಳ. ಲೇ, ಏನಂತ ಹೊಟ್ಬಿಟ್ರು ನಮ್ಮ ದೇಶದಲ್ಲಿ. ಥೂ, ಅಕ್ಕ ತಂಗಿ ತಾಯಿ ಇವುಗಳು ವ್ಯಾಲ್ಯೂನೇ ಗೊತ್ತಿಲ್ದಿರೋ ನಿಮ್ಮಂತ ಗಲೀಜ್ ನನ್ನ ಮಕ್ಕಳು ಇರೋದ್ರಿಂದಾನೆ ಇವತ್ತು ಹೆಣ್ಮಕ್ಳು ಬೀದಿಲಿ ಗಲ್ಲಿಲಿ ಹೊರಗಡೆ ಬರಕ್ ಭಯ ಬೀಳ್ತಿರೋದು. ಅದೇ ನಿಮ್ಮ ಅಕ್ಕನ ತಂಗಿನ ಆಗಿದ್ರೆ ಸುಮ್ಮನೆ ಬಿಡ್ತಿದ್ರೇನೋ? ನನ್ನ ಮಕ್ಕಳು ಕರ್ಕೊಂಬಂದು ಕಚ್ಚ 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 ಅಂತ ಕತ್ತರಿಸ್ತಿರ್ಲ್ವೇನ್ರೋ? ಲೇ, ನಿಮ್ಮಂತ ನನ್ನ ಮಕ್ಕಳು ಇದ್ರೆ ವೇಸ್ಟು, ಸತ್ರೆ ಫುಲ್ ಬೆಸ್ಟು. ಅಟ್ಲೀಸ್ಟ್ ಎಷ್ಟು ಹೆಣ್ಮಕ್ಳು ನೆಮ್ಮದಿಯಾಗಾರು ಇರ್ತಾರೆ. ನಿಮ್ಮಂತ ಕ್ಷಮಿಸ್ಬಿಡು. ಲೇ, ಕ್ಷಮ್ಸಕ್ ನಾನೇನ್ ದೊಡ್ಡವನಲ್ಲ ಕಣ್ರೋ. ನಿಮ್ಮಂಥವ್ರಿಗೆಲ್ಲ ಒಬ್ರು ಇರ್ತಾರೆ, ನಿಮ್ಮಂಥವ್ರಿಗೆಲ್ಲ ಅವರೇ ಕರೆಕ್ಟ್.
ದೇಶದಲ್ಲಿ ಅತಿ ಘೋರವಾದ ಸಂಗತಿ ಅಂದರೆ ನಡೀತಾ ಇರುವ ಅತ್ಯಾಚಾರಗಳ ಪ್ರಕರಣಗಳು. ಕ್ರೂರತನವನ್ನು ಸಣ್ಣ ಮಗುವಿನ ಮೇಲೂ ಕೂಡ ತೋರಿಸುತ್ತಿರುವ ಕೀಚಕತನವನ್ನು ನಿಲ್ಲಿಸುವುದು ನಿಮ್ಮೆಲ್ಲರ ಕರ್ತವ್ಯ. ಭಾರತದಲ್ಲಿ ಪ್ರತಿ ಗಂಟೆಗೆ ಕನಿಷ್ಠ 4 ಅತ್ಯಾಚಾರಗಳು ನಡೆಯುತ್ತವೆ. ಹಾಗೆ 33,000 ಅತ್ಯಾಚಾರ ಪ್ರಕರಣಗಳು ತನಿಖೆ ಇಲ್ಲದೆ ಹಾಗೆ ಉಳಿದು ಹೋಗಿವೆ. ಹಾಗಾದರೆ ನಮ್ಮ ದೇಶದ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಸಿಗುವುದು ಯಾವಾಗ? ಬೇಡ. ಹೆಣ್ಣು ಅಂದರೆ ತಾಯಿ, ಹೆಣ್ಣು ಅಂದರೆ ಅಕ್ಕ, ಹೆಣ್ಣು ಅಂದರೆ ತಂಗಿ, ಹೆಣ್ಣು ಅಂದರೆ ಶಕ್ತಿ. ಭಾರತ ಮಾತೆಯನ್ನು ಪೂಜಿಸುವ ದೇಶ ನಮ್ಮದು. ಭಾರತ ಮಾತೆಯನ್ನು ಗೌರವಿಸುವ ದೇಶ ನಮ್ಮದು. ನಮ್ಮ ದೇಶದ ಶಕ್ತಿ ಸ್ತ್ರೀಯರು. ಅವರನ್ನು ಪೂಜಿಸೋಣ, ಆದರೆ ಪೀಡಿಸುವುದು ಬೇಡ. ಇವತ್ತು ಬೇರೆ ಎಲ್ಲೋ ಅತ್ಯಾಚಾರ ಆದರೆ ನಮಗೇಕೆ ಅಂತ ಇರೋ ಕೆಲವು ತಿಳಿಯದ ಮನಸ್ಸುಗಳಿಗೆ ಒಂದು ಸಣ್ಣ ಕಿವಿ ಮಾತು. ಇವತ್ತು ಅತ್ಯಾಚಾರ ಆಗಿರೋ ಹೆಣ್ಣು ಬೇರೆ ಯಾರೋ ಆಗಿರಬಹುದು, ಆದರೆ ಮುಂದೆ ಒಂದಿನ ನಮ್ಮವರಿಗೆ ಅಂತಹ ಪರಿಸ್ಥಿತಿ ಬಂದರೂ ಬರಬಹುದು. ಆ ಕಾಲ ಬರೋದಕ್ಕಿಂತ ಮುಂಚೆ ಒಂದೇ ಒಂದು ಸಾರಿ ಯೋಚನೆ ಮಾಡಿ. ತಪ್ಪು ಮಾಡಿದವರು ಯಾರೇ ಆಗಿರಲಿ, ಅವರಿಗೆ ಶಿಕ್ಷೆ ಆಗಲೇಬೇಕು. ಕೊಡೋಣ. ಈ ನೀಚ ಕೃತ್ಯಗಳನ್ನು ಮುಕ್ತಿ ಮಾಡೋಣ. ನಮ್ಮ ದೇಶ ಸಂಸ್ಕೃತಿಯ ದೇಶ. ಸೀತೆ, ಅಕ್ಕಮಹಾದೇವಿ, ಕಿತ್ತೂರಾಣಿ ಚೆನ್ನಮ್ಮ, ಮದರ್ ತೆರೆಸಾ ಹೀಗೆ ಹಲವಾರು ಮಾತೆಯನ್ನು ಪಡೆದ ದೇಶ ನಮ್ಮ ಭಾರತ. ಲೆಟ್ಸ್ ಆಲ್ ಆಫ್ ಅಸ್ ರೈಸ್ ಹ್ಯಾಂಡ್ಸ್ ಅಗೇನ್ಸ್ಟ್ ಹ್ಯೂಮನ್ ಹ್ಯಾರಾಸ್ಮೆಂಟ್ ಆ್ಯಂಡ್ ಸ್ಟಾಪ್ ಕ್ರೈಮ್ ಆನ್ ಹ್ಯೂಮನ್. ಜೈ ಹಿಂದ್, ಜೈ ಭಾರತ್ ಮಾತಾ.